ಕಾರ್ಕಳದ ಇತಿಹಾಸ ಪ್ರಸಿದ್ಧವಾದಂಥ ನಾಗರಬಾವಿ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಕಾರ್ಕಳದ ರೋಟರಿ ಕ್ಲಬ್ಬಿನ ಎಲ್ಲ ನಮ್ಮ ಪದಾಧಿಕಾರಿಗಳು ನಿಶ್ಚಯವನ್ನು ಮಾಡಿ ಕಾಮಗಾರಿಯನ್ನು ಆರಂಭ ಮಾಡಿದರು. ಇವತ್ತು ಈ ಕಾಮಗಾರಿ ಶೇಕಡ 90% ಮುಗಿದ ಹಿನ್ನೆಲೆಯಲ್ಲಿ ಇದನ್ನು ನೋಡಿದಾಗ ಹಿಂದಿನ ನಾಗರಬಾವಿಯ ಕೆರೆಗೂ ಇವತ್ತಿನ ನಾಗರಬಾವಿಯ ಕೆರೆಗೂ ಒಂದು ಅಜಗಜಾಂತರವಾದಂಥ ಅಭಿವೃದ್ಧಿಯ ವ್ಯತ್ಯಾಸಗಳು ಕಾಣ್ತಾ ಇದೆ. ಒಂದು ಸಂಸ್ಥೆ ಸಂಕಲ್ಪವನ್ನು ಇಟ್ಟುಕೊಂಡು, ಪರಿಸರವನ್ನು ಕಣ್ಮುಂದೆ ಇಟ್ಟುಕೊಂಡು, ನೀರನ್ನು ಕಣ್ಮುಂದೆ ಇಟ್ಟುಕೊಂಡು ಈ ಕೆರೆಯನ್ನು ಅಭಿವೃದ್ಧಿ ಮಾಡಿದರ ಪರಿಣಾಮವಾಗಿ ಇವತ್ತು ಕಾರ್ಕಳದ ಹೃದಯ ಭಾಗದಲ್ಲಿರುವಂಥ ಈ ಕೆರೆ ಅತ್ಯಂತ ಸುಂದರವಾಗಿ ಇವತ್ತು ಕಂಡಿದೆ. ಇನ್ನೊಂದು 10-15% ಇದರ ಕಾಮಗಾರಿಗಳು ಬಾಕಿ ಇದೆ. ಸಾರ್ವಜನಿಕರು, ಉಳಿದ ಸಂಘ ಸಂಸ್ಥೆಗಳು ಇದಕ್ಕೆ ಕೈಯನ್ನು ಜೋಡಿಸಿದರೆ ಖಂಡಿತ ಇದು ಒಂದು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿಕ್ಕೆ ಸಾಧ್ಯ ಇದೆ. ಸರ್ಕಾರದ ಕಡೆಯಿಂದ ಈಗಾಗಲೇ ಇದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ. ಮಸ್ತಕಾಭಿಷೇಕದ ಹೊತ್ತಿನಲ್ಲಿ ಕಾರ್ಕಳದ ಈ ಕೆರೆ ಒಂದು ಪ್ರವಾಸಿಗರನ್ನು ಆಕರ್ಷಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಒಳಗೊಂಡಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಈ ಕೆರೆಯನ್ನು ಉಳಿಸುವಂಥ, ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಎಲ್ಲ ಸಾರ್ವಜನಿಕರ ಮೇಲಿಗಿದೆ. ಈ ಕಾರ್ಯವನ್ನು ಮಾಡಿದಂಥ ರೋಟರಿ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ರೋಟರಿ ಕ್ಲಬ್ಬಿನ ಈ ಕಾರ್ಯವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕೂಡ ತನ್ನ ಕೆರೆಯ ಅಭಿವೃದ್ಧಿನಲ್ಲಿ ರಾಜ್ಯಾದ್ಯಂತ ಏನವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿದ್ದಾರೆ, ಈ ಕೆರೆಗೂ ಕೂಡ ಮುತುವರ್ಜಿಯನ್ನು ವಹಿಸಿ ಸುಮಾರು 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದರಿಂದ ಇಡೀ ಕಾಮಗಾರಿ ವೇಗವನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಯಿತು. ನಾನು ಆ ಸಂಸ್ಥೆಯವರಿಗೆ ಮತ್ತು ವೀರೇಂದ್ರ ಹೆಗ್ಗಡೆಯವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ.